ಕನ್ನಡ ಚಿತ್ರರಂಗದಲ್ಲಿ 90ರ ದಶಕದಲ್ಲಿ ಪ್ರೊಡ್ಯೂಸರ್ಗಳು ಅಂತ ಹೇಳಿದ್ರೆ ದೇವರ ರೀತಿ ಕಾಣ್ತಾ ಇದ್ರು ನಟರು, ಹಾಗೆ ಅದರಲ್ಲಿ ಆಕ್ಟ್ ಮಾಡೋ ಎಲ್ಲರೂ ಕೂಡ. ಆದರೆ ಈಗ ಪ್ರೊಡ್ಯೂಸರ್ ಅನ್ನ ಡೈರೆಕ್ಟರ್ಗಳು ಹಾಗೆ ಹೀರೋಗಳು ತಮ್ಮ ಕೈಯಲ್ಲಿ ಇಟ್ಕೊಂಡಿರುವಂತಹ ಘಟನೆಗಳು ನೀವು ನೋಡಿರ್ತೀರಾ. ಹೀಗೆ ಹಲವಾರು ಪ್ರೊಡ್ಯೂಸರ್ಗಳು ಇವತ್ತು ಬೀದಿಗೆ ಬಂದಿರೋದನ್ನು ನೀವು ನೋಡಿರ್ತೀರಾ. ಸಿನಿಮಾಗಳು ಸತತವಾಗಿ ಸೋಲುಗಳನ್ನ ಕಂಡು ಬರ್ತಾ ಇದೆ. ಹೀಗೆ 90ರ ದಶಕದ ಫೇಮಸ್ ಪ್ರೊಡ್ಯೂಸರ್ ಆದಂತಹ ಆರ್ ಶ್ರೀನಿವಾಸ್ ಅವರು ನಿಮ್ಗೆಲ್ರಿಗೂ ಕೂಡ ಗೊತ್ತು. ಇತ್ತೀಚೆಗೆ ಇವರು ಒಂದು ಸಣ್ಣ ಸಿನಿಮಾವನ್ನು ಕೂಡ ಮಾಡಿದ್ರು. ಅಲ್ಲಿ ಹಲವಾರು ದೊಡ್ಡ ನಟರಿಗೆ ಬಾಯಿಗೆ ಬಂದಂತೆ ಹೋಗಿದ್ದನ್ನು ನೀವು ಕೇಳಿಸ್ಕೊಂಡಿದ್ದೀರಾ. ಅದರಲ್ಲಿ ಸುಧಾರಣೆಗೆ ನಾವು ನೋಡಬಹುದು ದರ್ಶನ್ ಅವ್ರನ್ನ, ಸುದೀಪ್ ಅವ್ರನ್ನ, ಧ್ರುವ ಸರ್ಜಾ ಅವ್ರನ್ನ, ದರ್ಶನ್ ಅವ್ರನ್ನ, ಹಾಗೆ ನಮ್ಮ ದುನಿಯಾ ವಿಜಯ್ ಅವ್ರನ್ನ, ಜೊತೆಗೆ ಡೈರೆಕ್ಟರ್ ಪ್ರೇಮ್ ಅವ್ರನ್ನು ಕೂಡ ತುಂಬಾ ಬೈದಾಕಿದ್ದಾರೆ. ನನ್ನ ದುಡ್ಡನ್ನ ತಿಂದಿದ್ದಾರೆ, ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಸುದೀಪ್ ಅವರು ತನ್ನ 2002ರಲ್ಲಿ ದಮ್ ಸಿನಿಮಾದ ನಂತರ ತನ್ನ ಫಿಲಮ್ಗೋಸ್ಕರ ನಮ್ಮ ಮನೆ ಕೆಳಗಡೆ ಬಂದು ಚಾಪೆಯಲ್ಲಿ ಮಲ್ಕೊಂಡಿದ್ದನ್ನ ಮರ್ತೋಗಿದ್ದಾರೆ ಅಂತಾನು ಹೇಳಿದ್ರು. ಅದರ ಜೊತೆಗೆ ಶ್ರೀನಿವಾಸ್ ಅವರು ಧ್ರುವ ಸರ್ಜಾ ಅವರ 2 ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಒಂದು 2017ರಲ್ಲಿ ರಿಲೀಸ್ ಆದಂತಹ ಭರ್ಜರಿ, ಹಾಗೆ ಇನ್ನೊಂದು 2014ರಲ್ಲಿ ರಿಲೀಸ್ ಆದಂತಹ ಬಹದ್ದೂರ್. ಸೊ ಬಹದ್ದೂರ್ ಸಿನಿಮಾವನ್ನ ಬೇರೆ ಪ್ರೊಡ್ಯೂಸರ್ ಮಾಡಬೇಕಿತ್ತು. ಕೇವಲ ಒಂದು ವಾರಗಳ ಕಾಲ ಶೂಟಿಂಗ್ ಅನ್ನ ಮಾಡಿ ಬಿಟ್ಟು ಓಡೋಗ್ಬಿಡ್ತಾರೆ. ಆಗ ಅರ್ಧಕ್ಕೆ ನಿಂತಹ ಸಿನಿಮಾವನ್ನ ಆರ್ ಶ್ರೀನಿವಾಸ್ ಅವರು ತಾವು ಬಂಡವಾಳವನ್ನ ಹಾಕಿ ಅದಕ್ಕೆ ಫೈನಾನ್ಸ್ ಇಂದ ದುಡ್ಡನ್ನು ತಂದು ಅದಕ್ಕೊಂದು ಬಂಡವಾಳನ ಹಾಕಿ ದೊಡ್ಡ ಮಟ್ಟದ ಹಿಟ್ಟು ಕೂಡ ಆಗತ್ತೆ ಬಹದ್ದೂರ್ ಸಿನಿಮಾ. ಇದಾದ ನಂತರ ಭರ್ಜರಿ ಸಿನಿಮಾಗೆ ಅವರನ್ನ ಮತ್ತೆ ಸೆಲೆಕ್ಟ್ ಮಾಡ್ಕೊಂತಾನೆ. ತನ್ನ ಬ್ಯಾನರ್ ಅಲ್ಲೇ ಮತ್ತೆ ಸಿನಿಮಾ ಮಾಡಬೇಕು ಅಂತ ಹೇಳಿ 2.5 ಕೋಟಿ ರೂಪಾಯಿಗೆ ಧ್ರುವ ಸರ್ಜಾ ಅವರ ಜೊತೆಗೆ ಆ ಸಿನಿಮಾವನ್ನು ಮಾಡ್ತಾರೆ. ಆ ಸಿನಿಮಾನು ಕೂಡ ಅದ್ಭುತವಾಗಿ ಗೆಲುವು ಕಾಣುತ್ತೆ. ಇದಾದ ನಂತರ ಇಬ್ಬರ ಒಂದು ಪೇರು ಮತ್ತೆ ಈ ಬ್ಯಾನರ್ ಅಲ್ಲಿ ಒಳ್ಳೆಯ ರೀತಿಯಾದಂತಹ ಹೆಸರು ಗಳಿಸಿದಂತಹ ಧ್ರುವ ಸರ್ಜಾಗೆ ಈ ಒಬ್ಬ ಶ್ರೀನಿವಾಸ್ ಅಂತ ಅವರ ಪ್ರೊಡ್ಯೂಸರ್ ಏನಿರ್ತಾರೆ, ನೆಕ್ಸ್ಟ್ ನಮ್ಮಲ್ಲೇ ಒಂದು ಸಿನಿಮಾ ಮಾಡಿ ನಮಗೆ ಡೇಟ್ಸ್ ಕೊಡಿ ಅಂತ ಹೇಳಿ ಅವರನ್ನು ಒಪ್ಪಿಸಿರ್ತಾರೆ. ಆಗ ಧ್ರುವ ಸರ್ಜಾ ಅವರು ಅವರ ಹತ್ರ 3 ಕೋಟಿಗೆ ಡಿಮ್ಯಾಂಡ್ ಮಾಡಿರ್ತಾರಂತೆ. ಆಗಿನ ಕಾಲದ ಅಂದ್ರೆ 2017ರಲ್ಲಿ ಸತತವಾಗಿ 8-9 ವರ್ಷಗಳ ಕಾಲ ಆಯ್ತು. ಆಗ್ಲೇ ಧ್ರುವ ಸರ್ಜಾ ಅವರ ಒಂದು ಬೇಡಿಕೆ 3 ಕೋಟಿ ರೂಪಾಯಿ ಇತ್ತಂತೆ. ಬಟ್ ನನಗೆ ದುಡ್ಡು ಬೇಗನೆ ಕೊಡಬೇಕು, ಸಿನಿಮಾ ರಿಲೀಸ್ಗೂ ಮುಂಚೆನೆ ಕೊಡಬೇಕು ಅಂತ ಹೇಳಿದ್ರು, ಶೂಟಿಂಗ್ ಮುಂಚೆನೆ ಕೊಡಬೇಕು ಅಂತ ಹೇಳಿದ್ರು. ಬಟ್ ಶ್ರೀನಿವಾಸ್ ಹತ್ರ ಅಕೌಂಟ್ ಅಲ್ಲಿ ಕೇವಲ 1 ಕೋಟಿ ಇದೆ ಅಂತ ಹೇಳಿ ಆಗ 1 ಕೋಟಿಯನ್ನ ಟ್ರಾನ್ಸ್ಫರ್ ಅನ್ನ ಮಾಡಿದ್ರಂತೆ. ಬಟ್ ಇದುವರೆಗೂ ಕೂಡ ಶ್ರೀನಿವಾಸ್ ಅವ್ರಿಗೆ ಆ ದುಡ್ಡನ್ನು ಕೂಡ ರಿಟರ್ನ್ ಆಗಿ ಕೊಟ್ಟಿಲ್ಲ. ಹಾಗೆ ಅವರಿಗೆ ಸಿನಿಮಾವನ್ನು ಮಾಡುವಂತ ಕೆಲಸವನ್ನ ಧ್ರುವ ಸರ್ಜಾ ಅವರು ಮಾಡಿಲ್ಲ. ನಾನು ಇವತ್ತು ಆ 1 ಕೋಟಿ ರೂಪಾಯಿಗೆ ಇಂಟ್ರೆಸ್ಟ್ ಅನ್ನ ಬ್ಯಾಂಕಿಗೆ ಕಟ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ದುಡ್ಡನ್ನ ಏನ್ ಇಂಟ್ರೆಸ್ಟ್ ಮುಖಾಂತರ ಏನಿದೆಯೋ ಅದನ್ನೆಲ್ಲದನ್ನು ಸೇರಿಸಿ ದಯವಿಟ್ಟು ನನಗೆ ವಾಪಸ್ ಹಾಕ್ಬಿಡಿ. ನನಗೆ ಇವತ್ತು ಸಿನಿಮಾ ಮಾಡುವಂತಹ ಶಕ್ತಿ ನನ್ನದಿಲ್ಲ ಅಂತ ಹೇಳಿ ಅವರನ್ನ ಬೇಡ್ಕೊಳ್ಳುವಂತ ಕೆಲಸವನ್ನ ಇವತ್ತು ಶ್ರೀನಿವಾಸ್ ಅವರು ಮಾಡಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರೊಡ್ಯೂಸರ್ಗಳು ಇವತ್ತು ಸಿಕ್ಕಾಪಟ್ಟೆ ಸಾಲದ ಸುಳಿಯಲ್ಲಿ ಸಿಲುಕೊಂಡು ಬೀದಿಗೆ ಬೀಳ್ತಾ ಇದ್ದಾರೆ. ಸಿನಿಮಾಗಳು ಅದ್ಭುತವಾದಂತಹ ಪ್ರದರ್ಶನಗಳು ಕಾಣ್ತೀರಾ, ಎಲ್ಲೋ 1-2 ಸಿನಿಮಾಗಳು ಗೆಲ್ತಾ ಇರೋದನ್ನ ನೀವು ನೋಡಿರ್ತೀರಾ. ಸೊ ಸಿನಿಮಾ ರಂಗ ಹೀಗೆ ಮುಂದುವರ್ಕೊಂಡೋದ್ರೆ ಪ್ರೊಡ್ಯೂಸರ್ಗಳು ಕೂಡ ಬೀದಿಗೆ ಬಂದು ಸಿನಿಮಾ ರಂಗ ಏನೋ ಒಂದು ಪಾತಾಳಕ್ಕೆ ಬೀಳುವಂತಹ ಸಿಚುವೇಶನ್ಗಳು ಹತ್ರ ಬರ್ತಾ ಇದೆ ಅಂತ ಹೇಳಿ ನನಗನ್ಸುತ್ತೆ. ಸೊ ಪ್ಯಾನ್ ಇಂಡಿಯಾದಿಂದ ಕನ್ನಡ ಸಿನಿಮಾ ಹಾಗೂ ಸಿಕ್ಕ ಸಿನಿಮಾಗಳು ಸಾವುಗಳನ್ನ ಕಾಣ್ತಾ ಇದ್ದಾವೆ.